ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ದತ್ತಗಿರಿ ಮಹಾರಾಜ್ ಶಾಲೆಯಲ್ಲಿ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿದ ಶಾಲಾ ಪ್ರಾರಂಭೋತ್ಸವ. ವಿದ್ಯಾರ್ಥಿಗಳ ಮೇಲೆ ಪ್ರೀತಿಯಿಂದ ಗುಲಾಬಿ ಹೂ ಸುರಿದು ಶಾಲೆಗೆ ಸ್ವಾಗತಿಸಿದ ಶಿಕ್ಷಕರು. ಮಹಿಳಾ ಶಿಕ್ಷಕರಿಗೆ ಹಣೆಯಲ್ಲಿ ಕುಂಕುಮ ಧರಿಸಿ ಹೂ ಸುರಿದು ಸ್ವಾಗತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಶ್ರೀ ದತ್ತಗಿರಿ ಮಹಾರಾಜ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಗುರುವಾರ ವಿದ್ಯಾರ್ಥಿಗಳ ಮೇಲೆ ಗುಲಾಬಿ ಹೂವನ್ನು ಸುರಿದು ಅತ್ಯಂತ ಭವ್ಯ ರೀತಿಯಲ್ಲಿ ಪ್ರೀತಿಯಿಂದ ಸ್ವಾಗತ ಕೋರಲಾಯಿತು. ಹಲವು ದಿವಸಗಳ ರಜೆ ನಂತರ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಜೆ ನಂತರ ಏನಂದರೆ ಭಯ ಆಗಬಾರ್ದು, ಮಕ್ಕಳಿಗೆ ಶಾಲೆ ಬರಬೇಕು ಅಂದರೆ ಭಯ ಆಗಬಾರ್ದು ಎನ್ನುವ ಕಾರಣಕ್ಕೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತ್ಯಂತ ವಿದ್ಯಾರ್ಥಿ ಸ್ನೇಹಿ ವಾತಾವರಣ ಶಾಲೆಯಲ್ಲಿ ನಿರ್ಮಾಣ ಮಾಡಿದರು. ಶಾಲೆಯ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಶೃಂಗಾರ ಮಾಡಲಾಗಿತ್ತು. ಗುಲಾಬಿ ಹೂವುಗಳಿಂದ ಕಟ್ಟಲಾಗಿತ್ತು. ವೆಲ್ಕಮ್ ಎನ್ನುವಂತಹ ಬರಹ ರಂಗೋಲಿ ಮೂಲಕವಾಗಿ ಎದ್ದು ಕಾಣ್ತಾ ಇತ್ತು. ಶಾಲೆಯ ಗೇಟ್ ತೆರೆಯುವ ಮೂಲಕ ಶಾಲೆಯ ಒಂದು ಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ ಮಹಾದೇವಿ ಬೀಡೆ ಅವರು ಶಾಲಾ ಆರಂಭೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟರು. ಕುಂಬಳಕಾಯಿ ಒಡೆಯುವುದರ ಮೂಲಕವಾಗಿ ಒಂದು ಮುಖಾಂತರವಾಗಿ ಪರಂಪರಾ ಪ್ರಕಾರ ಪೂಜೆ ನೆರವೇರಿಸಲಾಯಿತು. ನಂತರ ವಿದ್ಯಾರ್ಥಿಗಳಿಗೆ ಪುಷ್ಪವೃಷ್ಟಿ ಮೂಲಕ ಶಾಲೆಯೊಳಗೆ ಬರಮಾಡಿಕೊಳ್ಳಲಾಯಿತು. ಸಂಗೀತ ವಾದ್ಯಗಳ ಮೂಲಕವಾಗಿ ಮಕ್ಕಳಿಗೆ ಸ್ವಾಗತಿಸಿ ಸಿಬ್ಬಂದಿಗಳು ಸಂಭ್ರಮಪಟ್ಟರು. ಮಕ್ಕಳಿಗೆ ಸ್ವಾಗತಿಸಿದಂತೆ ಶಾಲಾ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಅಷ್ಟೇ ಪ್ರೀತಿ ಆಧಾರಗಳಿಂದ ತಲೆ ಮೇಲೆ ಗುಲಾಬಿ ಹೂಗಳನ್ನು ಸುರಿದು ಹಣೆಗೆ ಕುಂಕುಮವನ್ನು ಧರಿಸಿ ಆರತಿಯನ್ನು ಮಾಡುತ್ತಾ ಸ್ವಾಗತ ಕೋರಲಾಯಿತು. ಶ್ರೀ ದತ್ತಗಿರಿ ಮಹಾರಾಜ್ ಶಾಲೆಯಲ್ಲಿ ಗುರುವಾರ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಶಾಲಾ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಅತ್ಯಂತ ಹುರುಪಿನಿಂದ ಮತ್ತು ಉತ್ಸಾಹದಿಂದ ಆರಂಭೋತ್ಸವದಲ್ಲಿ ಪಾಲ್ಗೊಂಡಿರುವ ಸನ್ನಿವೇಶ ಕಂಡುಬಂತು. ಶಾಲೆ ಅಂದರೆ ಮಕ್ಕಳಿಗೆ ಅರಮನೆ ಆಗಬೇಕೇ ವಿನಃ ಸೆರೆಮನೆಯಂತೆ ಭಾಸ ಆಗಬಾರದು ಎಂಬುದು ಪ್ರಾಚಾರ್ಯರಾದ ಶ್ರೀಮತಿ ಮಹಾದೇವಿ ಬೀಡೆಯವರ ಅಭಿಪ್ರಾಯ. ಪ್ರತಿದಿನ ಒಂದೊಂದು ನುಡಿಮುತ್ತೆ ಹೇಳಬೇಕು. ಜಿಲ್ಲೆಯ, ರಾಜ್ಯದ ಮತ್ತು ದೇಶ ವಿದೇಶದ ಒಂದೊಂದು ಸುದ್ದಿಗಳ ಕುರಿತು ಮಕ್ಕಳು ಪ್ರತಿದಿನ ತಿಳಿದುಕೊಳ್ಳಬೇಕು. ಜೊತೆಗೆ ಉತ್ತಮ ಅಂಕ ಗಳಿಸ್ತಾ ಸಂಸ್ಕಾರದಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮಕ್ಕಳಿಗೆ ಶಾಲೆಯೊಳಗೆ ಸ್ವಾಗತಿಸಿದ ನಂತರ ಶ್ರೀ ದತ್ತಗಿರಿ ಮಹಾರಾಜರ ಹಾಗೂ ಸರಸ್ವತಿ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಮಕ್ಕಳು ಹಾಗೂ ಶಾಲಾ ಸಿಬ್ಬಂದಿಗಳೆಲ್ಲರೂ ಪ್ರಾರ್ಥನಾ ಗೀತೆ, ನಾಡಗೀತೆ, ರಾಷ್ಟ್ರಗೀತೆಯನ್ನು ಹಾಡುವುದರ ಮುಖಾಂತರ ಶಾಲೆಯನ್ನು 2026-27ನೇ ಸಾಲಿನ ಪ್ರಥಮ ದಿವಸ ಆರಂಭ ಮಾಡಿದರು. ಶಾಲೆ ಅಂದರೆ ಭಯಪಡುವ ಮಕ್ಕಳ ಮುಖದಲ್ಲಿ ಅವತ್ತು ನಗು ಕಂಡು ಬರ್ತಾ ಇತ್ತು. ಕೈಯಲ್ಲಿ ಟಿಫಿನ್ ಅನ್ನು ಹಿಡ್ಕೊಂಡಿದ್ರು, ನೀರಿನ ಬಾಟಲಿಗಳನ್ನು ಹಿಡ್ಕೊಂಡಿದ್ರು, ಹೆಗಲಿಗೆ ಪಠ್ಯ ಪುಸ್ತಕಗಳುಳ್ಳ ಬ್ಯಾಗ್ ಅನ್ನು ಧರಿಸಿದ್ರು. ವಸ್ತ್ರವನ್ನು ಧರಿಸಿ ಶಾಲೆಗೆ ಬಂದ ಮಕ್ಕಳು ಕ್ರಿಯಾಶೀಲತೆಯಿಂದ ತಮ್ಮ ತಮ್ಮ ತರಗತಿಗಳಿಗೆ ತೆರಳಿದರು. ಇದೇ ವೇಳೆ ಶ್ರೀ ದತ್ತಗಿರಿ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಒಂದು ಶಾಲೆಯನ್ನ ಒಂದು ಆಡಳಿತ ಮಂಡಳಿಯವರು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ನಮಗೆಲ್ಲರಿಗೂ ಕೂಡ ಸಹಕಾರವನ್ನು ಕೊಡ್ತಾರೆ ಅನ್ನುವಂಥದ್ದು ಅಲ್ಲಿರುವಂಥ ಸಿಬ್ಬಂದಿಗಳ ಮಾತು. ಬನ್ನಿ ಯಾವ ರೀತಿಯಾಗಿ ಸಂಭ್ರಮದಿಂದ ಮಕ್ಕಳಿಗೆ ತಲೆ ಮೇಲೆ ಹೂಗಳನ್ನು ಹಾಕುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಒಂದು ಅಲ್ಲಿನ ಸಿಬ್ಬಂದಿ ವರ್ಗದವರು, ಶಿಕ್ಷಕಿಯರು ಯಾವ ರೀತಿ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಅಲ್ಲ ಬಿಡ್ರಿ ಹುಡುಗರಿಗೆಲ್ಲ
चलो आगे वाले चलो भाई ऐसा लगा नहीं ये बहुत डीप है हाँ ऐसा लगा चलो और जी मैडम बच्चे लोग को याद ಥ್ಯಾಂಕ್ ಯು ಮೇಡಮ್ ಈ ಮಕ್ಕಳಿಗೆ पीछे वाले थोड़ा इधर आ जाओ। तुम दोनों चलो उधर। लास्ट बॉल क्या कर रहे वहाँ पे? चलो उधर चलो। चलो रे इधर चलो। सामने देखो सभी। सामने देखो। सर्वेक्षण वाला पीछे। Last 10 students.
लम्बोदरं पञ्चमञ्च संस्कृतमेव च सप्तमं विकराजेन्द्रं पूर्णवर्णं तथाष्टमम् नवमं भालचन्द्रं च दशमं तु शैतानि नामानि त्रिसत्यं यः पठेत् नरः न च विघ्नं भयं तस्य सर्वसिद्धिकरं प्रभो विद्यार्थी लभते विद्या धनार्थी लभते धनं पुत्रार्थी लभते पुत्रा मोक्षार्थी लभते गतिं समर्पये तत्सविद्या भवेत् सर्वा गणेशस्य प्रसादतः इति श्रीनारदपुराणे सङ्कटनिरसननाम गणेशस्तोत्रं सम्पूर्णम्। वक्रतुण्ड महाकाय सूर्यकों वरदे कामरूपे ಗ್ಲಾಸ್ ತಗೋದು ऊपर ये बच्चे को ले लो ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.